ಮುಂದುವರಿತಾ ಕರ್ಕರಾಶಿ. ಕರ್ಕಕ್ಕೆ ಗುರುಬಲ ಸ್ವಲ್ಪ ಇದ್ದು ಈಗ ಪುನಃ ಗುರುಬಲ ಇರೋದಿಲ್ಲ. ಗತಿ ನಿಧಾನವಾಗುತ್ತೆ, ಸ್ವಲ್ಪ ಸ್ಲೋ ಆಗುತ್ತೆ. ಕರ್ಕರಾಶಿಯವರಿಗೆ ಹಿಡಿದ ಹಠ ಪೂರೈಸೋದವರೆಗೂ ಸಮಾಧಾನ ಇರಲ್ಲ. ಆ ರೀತಿಯ ಮನೋಜನ, ಅದರಿಂದ ನೊಂದುಕೊಳ್ಳೋಂಗಾಗುತ್ತೆ ಅಥವಾ ಫ್ರಸ್ಟ್ರೇಷನ್ ಆಗೋ ಹಾಗೆ ಆಗ್ತದೆ. ಸೊ ಸ್ವಲ್ಪ ಸಮಾಧಾನದಿಂದ ಮುಂದೆ ಹೋಗಬೇಕು. ಎಲ್ಲವೂ ನಾವು ಅಂದುಕೊಂಡಂತೆ ನಾವಿರುವಂತೆಯೇ ಆಗೋದಿಲ್ಲ. ಒಂದು ಕಾಲದಲ್ಲಿ ಇಷ್ಟು ಉದ್ದ ಇದ್ದ ಶರೀರ, ಇಷ್ಟುದ್ದ ಇದ್ದದ್ದು ಇಷ್ಟುದ್ದ ಆಗಿದೆ. ಎಲ್ಲ ಒಂದೇ ರೀತಿ ಇರೋದಿಲ್ಲ ಅಲ್ವಾ. ನಾಳೆ ಇಷ್ಟುದ್ದ ಇದ್ದ ಶರೀರ ಇನ್ನೊಂದು ಸ್ವಲ್ಪ ಸಮಯ ಕಳೆದ ನಂತರ ಮತ್ತೆ ಅದು ಕೃಶ ಆಗ್ತದೆ. ಸೊ ನಥಿಂಗ್ ಈಸ್ ಸ್ಟ್ಯಾಗ್ನೆಂಟ್, ನಥಿಂಗ್ ಈಸ್ ಪರ್ಮನೆಂಟ್. ಗುರು ಬರುವುದೂ ಅಷ್ಟೇ, ಗುರು ಹೋಗುವುದೂ ಅಷ್ಟೇ. ಜ್ಯೋತಿಷ್ಯ ಶಾಸ್ತ್ರದಿಂದ ನಮಗೇನು ಅರ್ಥ ಆಗ್ತದೆ ಹೇಳಿ? ಜಗತ್ತು ಚಲನಶೀಲ. ಆದರೆ ನಮ್ಮ ಮನಸ್ಸು, ನಮ್ಮ ಸಂಸ್ಕಾರ ಹೇಗಿರ್ತದೆ ಅಂತಂದರೆ ಯಾವಾಗಲೂ ಒಂದೇ ಥರ ಇರಬೇಕು ಅಂತ ಇರ್ತದೆ. ಮನೆ ಮುಂದೆ ನದಿ ಹರಿತಾ ಇದ್ದರೆ 24 ಗಂಟೆ ಹರಿತಾನೇ ಇರಬೇಕು ಅಂತ. ದುಡ್ಡು ಬರ್ತಾ ಇದ್ದರೆ ದುಡ್ಡು ಬರ್ತಾನೇ ಇರಬೇಕು ಅಂತ. ಆದರೆ ವಸ್ತುತಃ ಜೀವನ ಅಂದರೆ ಹಾಗಲ್ಲ. ಗ್ರಹರ ಚಾಲನೆಯಿಂದ, ಜ್ಯೋತಿಷ್ಯ ಜ್ಞಾನದಿಂದ ಫಿಲಾಸಫಿನೂ ಕಲ್ತ್ಕೊಳ್ಬಹುದು, ಜೀವನವನ್ನು ಚೆನ್ನಾಗಿ ರೂಪಿಸ್ಕೊಳ್ಬಹುದು. ನಿಧಾನಗತಿ ಆಗ್ತದೆ. ಸ್ವಲ್ಪ ಅನಾರೋಗ್ಯ ಸಮಸ್ಯೆಗಳು, ಸ್ತ್ರೀಯರಿಗೆ ಮತ್ತು ಸ್ತ್ರೀಯರಿಂದ ಬಾಧೆಗಳು ಉಂಟಾಗ್ತದೆ. ನೀವು ಕೂಡ ದುರ್ಗಾದೇವಿಯ ಕವಚ, ದುರ್ಗಾ ಅಷ್ಟೋತ್ತರ, ಅರ್ಚನೆ, ಅಲಂಕಾರ ಸೇವೆ, ಇಂತಹ ಸೇವೆಯಿಂದ ವಿಶೇಷವಾಗಿ ಅಮ್ಮನವರಿಗೆ ಪ್ರಾರ್ಥನೆ ಮಾಡ್ತಾಯಿರಿ, ಒಳ್ಳೆಯದಾಗ್ತದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.